ರಾತ್ರಿ ಅನ್ನ ಮಿಕ್ಕಿರುತ್ತೆ, ಏನು ಮಾಡೋದು, ಚಿತ್ರಾನ್ನ ಮಾಡೋದಾ ಅಂತ ಕೇಳಿದ್ರೆ ಬೇಡ, ಯಾರು ತಿಂತಾರೆ, ಹಂಗೆ ಹಿಂಗೆ ಅಂತಾರೆ. ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ನಾವು ರುಚಿಯಾದ ಟೇಸ್ಟಿಯಾದ ಖಾರ ಪೊಂಗಲ್ ಮಾಡೋದ. ಬನ್ನಿ ಯಾವ ರೀತಿ ಮಾಡೋದ, ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ. ಇವತ್ತು ನಾವು ರಾತ್ರಿ ಅನ್ನ ಮಿಕ್ಕಿರುತ್ತೆ, ನಾವು ಯಾವಾಗಲೂ ಚಿತ್ರಾನ್ನ ಅಥವಾ ಮೊಸರನ್ನ ಮಾಡಿಕೊಡ್ತೀವಿ. ಅದು ತಿಂದು ಬೇಜಾರಾಗಿದೆ, ನಮಗೆ ಬೇಡ ರಾತ್ರಿ ಅನ್ನ ಹಂಗೆ ಹಿಂಗೆ ಅಂತ ಮಕ್ಕಳು ಮನೇಲಿ ಇದು ಮಾಡಿದ್ರೆ, ಈಗ ಅದನ್ನು ಯಾವ ರೀತಿ ಖಾರ ಪೊಂಗಲ್ ಮಾಡೋದು ಅದರಿಂದನೇ ಅಂತ ನೋಡ್ಕೊಳ್ಳೋದು. ಬನ್ನಿ ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಹೆಸರುಬೇಳೆನ ತೊಳೆದ್ಬಿಟ್ಟು ನೀರು ಹಾಕಿ ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಈಗ ಒಂದೆರಡು ವಿಜಲು ಕೂಗೋಕೆ ಇಡ್ತಿದ್ದೀನಿ. ನೋಡಿ, ಈಗ ಇದು 2 ವಿಜಲ್ ಕೂಗಿ ತಣ್ಣಗಾಗಿದೆ. ಈಗ ಇದನ್ನ ಓಪನ್ ಮಾಡೋದ. ನೋಡಿ, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನೈಟು ಮಿಕ್ಕಿರೋ ಅನ್ನನ ಸೇರಿಸ್ಕೋಬೇಕು. ಈಗ ಇದು ಅನ್ನನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದ. ನೋಡಿ, ಇಲ್ಲಿ ನಾನು ಅನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೀರು ಕಡಿಮೆ ಇದೆ, ಅದಕ್ಕೆ ಏನು ಸ್ವಲ್ಪ ನೀರು ಹಾಕೋತಿದ್ದೀನಿ. ಅದು ತೆಳ್ಳಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನ 1-2 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಈಗ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಇಲ್ಲೇ ಅದಕ್ಕೆ ಉಪ್ಪು ಎಷ್ಟು ಹಿಡಿತ ಅಷ್ಟು ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು 1-2 ನಿಮಿಷ ಚೆನ್ನಾಗಿ ಅಕ್ಕಿ ಮತ್ತು ಹೆಸರುಬೇಳೆ ಅನ್ನ ಹಾಕಿದ್ವಲ್ಲ ನಾವು ಒಟ್ಟಿಗೆ ಕೂಗಿಸ್ಕೊಂಡ್ರೆ ಅದು ಬೇರೆ. ಈಗ ಅನ್ನ ಹಾಕಿರೋದ್ರಿಂದ 1-2 ನಿಮಿಷ ಇದ್ರ ಜೊತೆ ಚೆನ್ನಾಗಿ ಕುದಿಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. 2-3 ನಿಮಿಷ ನೋಡಿ ತೋರಿಸ್ತೀನಿ. ಚೆನ್ನಾಗಿ ಅನ್ನ ಮತ್ತು ಹೆಸರುಬೇಳೆ ಚೆನ್ನಾಗಿ ಕೂಡ್ಕೊಂಡಿದೆ, ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋದು. ಬನ್ನಿ, ಈ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗೆ ಸೇರಿಸ್ತಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಬೇಗ ಆಗೋಗುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಮಿಕ್ಕಿರೋ ಅನ್ನೋದ್ರಿಂದ ಚಿತ್ರಾನ್ನ ಮಾಡೋದ್ರಲ್ಲೂ ಇದನ್ನು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಅನ್ನನೂ ಖಾಲಿ ಆಗುತ್ತೆ. ನಮ್ಮ ಇಂಡಿಯನ್ನು ಇದರಲ್ಲಿ ನಾವು ಮನೆ ಗೃಹಿಣಿಯರು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ತಿಂತಾರೆ. ನೋಡಿ, ನಾನು ಸ್ವಲ್ಪ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇರೆ ಕಡಲೆ ಬೀಜನೂ ಹಾಕ್ಕೋಬೋದು, ಬಟಾಣಿನೂ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಫ್ರೈ ಮಾಡೋದ. ಮತ್ತು ಇದೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ. ಮೆಣಸು ನಾನೊಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಿಂಗೆ ಬೇಕಿದ್ರೆ ಹಂಗೆ ಉಂಡೆ ಕಾಳು ಮೆಣಸು ಹಂಗೇ ಹಾಕೊಳ್ಳಿ. ಹಂಗೆ ಸಿಕ್ಕರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು 2 ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಪೊಂಗಲ್ಗೆ ಖಾರ ಪೊಂಗಲ್ಗೆ ಒಗ್ಗರಣೆ ರೆಡಿ ಇದೆ. ಅದರಿಂದ ನಾನು ಈಗ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದರಲ್ಲಿ ನೋಡಿ, ಈಗ ಖಾರ ಪೊಂಗಲ್ಲು ರೆಡಿ ಇದೆ. ಇದಕ್ಕೀಗ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಸೇರಿಸಿದ್ಮೇಲೆ ಇದನ್ನ 1-2 ನಿಮಿಷ ಬೇಯಿಸ್ಕೊಳ್ಳೋದ. ಅದೆಲ್ಲ ಒಗ್ಗರಣೆ ಹಾಕಿದ್ಮೇಲೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಖಾರ ಪೊಂಗಲ್ ರುಚಿಯಾದ ಖಾರ ಪೊಂಗಲ್ಲು ರೆಡಿ ಆಗುತ್ತೆ. ನೋಡಿ, ಈಗ ಇದಕ್ಕೆ ನಾನು ಕಾಯಿ ತುರಿನ
ತುರಿದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಒಗ್ಗರಣೆ ಹಾಕಿದ್ರೆ 2 ನಿಮಿಷ ಬೇಯಿಸಿದ್ರೆ ನೀಟಾಗಿ ಒಗ್ಗರಣೆ ಎಲ್ಲ ಇದಕ್ಕೆ ಹಿಡಿಯುತ್ತೆ ನೋಡಿ. ಇದು ಈಗ ಕುದೀತಾ ಇದೆ. ಈಗ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮಾಡಿರುವಂಥ ರುಚಿಯಾದ ಟೇಸ್ಟಿಯಾದ ಖಾರ ಪೊಂಗಲ್ ಈಗ ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.